ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ನಾವು ಇಡೀ ದಿನ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಖಂಡಿತ ನಮ್ಮ ಬ್ರೇಕ್ಫಾಸ್ಟ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಿದ್ರೆ ಒಂದು ಐಡಿಯಲ್ ಬ್ರೇಕ್ಫಾಸ್ಟ್ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫಿಟ್ ಇಂಡಿಯಾ ರಾಯಭಾರಿ ವನಿತಾ ಅಶೋಕ್ ಅವರು. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ಬ್ರೇಕ್ಫಾಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಅಂತಾರೆ. ಇದು ನಿಜಾನಾ? ಹೌದು, ನಿಮ್ ಹೋಮ್ ವರ್ಕ್ ಸರಿಯಾಗಿ ಮಾಡಿದೀರಾ. ಬ್ರೇಕ್ಫಾಸ್ಟ್ ಇಸ್ ದ ಫಸ್ಟ್ ಮೀಲ್ ಆಫ್ ದ ಡೇ. ಸೊ ಅದನ್ನ ಸ್ಕಿಪ್ ಮಾಡಲೇಬಾರ್ದು. ಯು ಆರ್ ಬ್ರೇಕಿಂಗ್ ದ ಫಾಸ್ಟ್. ಫಾಸ್ಟ್ ಅಂತ ಹೇಳಿದ್ರೆ ಏನು ತಿಂದೇ ಇರೋದು. ಬ್ರೇಕ್ ಅಂತ ಹೇಳಿದ್ರೆ ಕಟ್ ಮಾಡೋದು. ಸೊ ನಾವು ಫಾಸ್ಟ್ ನ ಬ್ರೇಕ್ ಮಾಡ್ತಿದೀವಿ, ಅದಕ್ಕೆ ಬ್ರೇಕ್ ದ ಫಾಸ್ಟ್, ಬ್ರೇಕ್ ಫಾಸ್ಟ್. ಓಕೆ, ಸೊ ಅದರಿಂದಾಗಿ ಇಟ್ಸ್ ಲೈಕ್ ಇಂಜಿನ್ ರನ್ ಮಾಡೋದಕ್ಕೆ ನಾವು ಬೆಳಗ್ಗೆ ನೀವು ನೋಡಿರ್ತೀರ, ಕಾರು, ಬಸ್ಸು, ಲಾರಿ ಎಲ್ಲನೂ ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಇಂಜಿನ್ ರನ್ ಮಾಡೋದಕ್ಕಾಗಿ ಬಿಸಿ ಮಾಡ್ತಾರೆ. ಸೊ ಅದೇ ತರ ನಾವು ವಿ ಶುಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಇಟ್ಸ್ ದ ಫಸ್ಟ್ ಮೀಲ್ ಆಫ್ ದ ಡೇ ಅಂಡ್ ಫುಲ್ ಡೇ ಎನರ್ಜೆಟಿಕ್ ಅಂಡ್ ಆಕ್ಟಿವ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಫ್ಯೂಲ್ ಕೊಟ್ಟಿದ್ದೀರಾ. ಹಂಗಂತ ಹೇಳ್ಬಿಟ್ಟು ನೀವು ಬೆಳಗ್ಗೆನೆ ಹೋಗಿ ಚೆಂದಾಗಿ ತುಪ್ಪ ಬೆಣ್ಣೆ ಹಾಕಿರುವಂತಹ ಮಸಾಲೆ ದೋಸೆ ತಿಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ತಗೊಂಡೆ ಅನ್ನೋದು ರಾಂಗ್. ಓಕೆ, ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು. ನಾನು ಹೇಳ್ದಂಗೆ ಮಿಲ್ಲಟ್ಸ್ ಅನ್ನು ಬಳಸಿ, ಸಿರಿಧಾನ್ಯವನ್ನು ಬಳಸಿ ಸಾಕಷ್ಟು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ಲ ಬೇಕು. ಓಕೆ, ತಿಂತಾ ಇರಬೇಕು, ಒಳ್ಳೆ ಆಹಾರ ಇರಬೇಕು, ಸಣ್ಣನೂ ಆಗ್ಬೇಕು. ಯು ಕ್ಯಾನ್ ಹ್ಯಾವ್ ಇಟ್ ಆಲ್. ಓಕೆ, ಸೊ ಈಗ ಮಿಲ್ಲಟ್ಸ್ ಬಳಸಿ ನಾನು ಹೇಳಿದೆ, ಪ್ರೀವಿಯಸ್ ಎಪಿಸೋಡಲ್ಲೂ ಹೇಳಿದೆ, ನಾನು ಸಾಕಷ್ಟು ನಾವು ಏನು ಬೇಕೋ ಎಲ್ಲ ಅಡುಗೆನೂ ಮಾಡ್ಕೋಬಹುದು ಅಂತ. ಸೊ ಆ ಅಡುಗೆ ನಾವು ತಿಂದಾಗ, ಆ ಡಿಶಸ್ ತಿಂದಾಗ ಕಡಿಮೆನೇ ತಿನ್ನಕ್ಕಾಗೋದು. ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ದೇಹದ ತೂಕನೂ ಇಳಿಸ್ಕೋಬಹುದು. ಮತ್ತೆ ನಮ್ಗೆ 2-3 ಅವರ್ಸಲ್ಲಿ ವಿ ಡೋಂಟ್ ಫೀಲ್ ಹಂಗ್ರಿ, ಹಸುವಾಗೋದಿಲ್ಲ. ಅದ್ರ ಜೊತೆಗೆ ಬ್ಯೂಟಿನೂ ಮೇಂಟೈನ್ ಆಗುತ್ತೆ. ಓಕೆ, ಸೊ ಈ ರೀತಿಯಾದಂತಹ ಬ್ರೇಕ್ಫಾಸ್ಟ್ ಚಾಯ್ಸಸ್ ಇರಬೇಕು. ಈಗ ಪೂರಿ ಸಾಗು ನನಗೂ ತುಂಬಾ ಇಷ್ಟ. ಪೂರಿ ಸಾಗು, ಚೆನ್ನ ಬತ್ತೂರ ತುಂಬಾ ಇಷ್ಟ. ಈ ಚೆನ್ನ ಬತ್ತೂರಲ್ಲಿ ಚೆನ್ನ ಮಾತ್ರನೇ ಒಳ್ಳೇದು. ಓಕೆ, ದೇಹಕ್ಕೆ ಬತ್ತೂರ ಅಲ್ಲ. ಸೊ ಚೆನ್ನ ಬತ್ತೂರ ಮಾಡಿದ್ರೆ ನಮ್ಮ ಮನೇಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದ್ ತಿಂತೀನಿ ನಾನು. ಓಕೆ, ಚೆನ್ನ ಬತ್ತೂರ ಒಂದ್ ತಿಂತೀನಿ, ಬಾಕಿದೆಲ್ಲ ಚಪಾತಿಯಲ್ಲಿ ತಿಂತೀನಿ, ಚಪಾತಿ ಜೊತೆಗೆ ತಿಂತೀನಿ. ಓಕೆ, ಈಗ ಇದ್ರ ಬಗ್ಗೆನೆ, ಈ ಚಪಾತಿ ಬಗ್ಗೆನೆ, ಚಪಾತಿ ಅನ್ನೋದ್ ಬಗ್ಗೆನೆ ನಾವು ಒಂದು ಎಪಿಸೋಡ್ ಮಾಡ್ಬಿಡ್ಬೋದು. ಆಯಿಲ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಹೌದು, ಅಷ್ಟು ಒಳ್ಳೇದಲ್ವೇ ಅಲ್ಲ. ನೀವು ಎಷ್ಟು ಪೇಪರ್ ಅಲ್ಲಿ ಹಾಕಿ ಹಿಂಗ್ ಮಾಡಿ ತಿಂದ್ರು ಅದು ಎಣ್ಣೆಲಿ ಕರ್ದಿರೋದೇನೆ. ಸೊ ಅದು ಬ್ಯಾಡ್ ಚಾಯ್ಸ್. ಬ್ರೇಕ್ಫಾಸ್ಟ್ ಅದು ಬ್ಯಾಡ್ ಚಾಯ್ಸ್. ವಿ ಆರ್ ಟಾಕಿಂಗ್ ಅಬೌಟ್ ರನ್ನಿಂಗ್ ಅ ಇಂಜಿನ್. ಓಕೆ, ಸೊ ಆ ಇಂಜಿನ್ಗೆ ನೀವು ಇದು ಪೆಟ್ರೋಲ್ ಹಾಕೋದ್ರಲ್ಲಿ ಡೀಸೆಲ್ ಹಾಕಿದ್ರೆ ಅದು ಆಪ್ಟಿಮೈಸ್ ಹೆಂಗಾಗುತ್ತೆ ಹೇಳಿ? ಆಗೋದಿಲ್ಲ. ಸೊ ಅದರಿಂದಾಗಿ ನಾವು ಒಳ್ಳೆ ಆಹಾರನ ಚೂಸ್ ಮಾಡಬೇಕು. ಅಂಡ್ ಯಾವಾಗ ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ತಿಂತೀವೋ ಆಟೋಮೆಟಿಕ್ ಆಗಿ ಕಡಿಮೆ ತಿಂತೀವಿ. ಓಕೆ, ಈಗ ನೀವು ತಿಂದ್ಬಿಟ್ಟು ಆಫೀಸ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಈಗ ಬ್ರೆಡ್ ತಗೊಳ್ಳೋಣ ಬಿಡಿ. ಬ್ರೆಡ್ ಈಗ ಸಾಕಷ್ಟು ಈಸಿ ಅಂತ ತುಂಬಾ ಜನ ಬ್ರೆಡ್ ತಿಂತಾರೆ. ಏನೋ ತಿನ್ಬೇಕಲ್ಲ, ಏನೋ ತಿಂದೆ ಅಂತ ಹೇಳ್ತಾರೆ. ಆ ಏನೋ ತಿನ್ನೋದು ಕಾನ್ಸೆಪ್ಟ್ ನೀವು ಚೇಂಜ್ ಮಾಡ್ಕೊಳ್ಳಿ. ನೀವು ಪ್ರೀವಿಯಸ್ ಡೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಇದೆಯಲ್ಲ ನಮ್ಮ ಉತ್ತಮವಾದಂತಹ ಇಡ್ಲಿ. ಓಕೆ, ವರ್ಲ್ಡ್ ಫೇಮಸ್ ಇಡ್ಲಿ ಇದೆ. ಓಕೆ, ಇಡ್ಲಿಯಲ್ಲಿ ರಾಗಿ ಇಡ್ಲಿನೂ ಮಾಡ್ಕೋಬಹುದು, ರವೆ ಇಡ್ಲಿ ಮಾಡ್ಕೋಬಹುದು, ಮಿಲೆಟ್ ಇಡ್ಲಿ ಮಾಡ್ಕೋಬಹುದು, ರೆಗ್ಯುಲರ್ ಇಡ್ಲಿ ಮಾಡ್ಕೋಬಹುದು. ಏನು ತೊಂದರೆ ಇಲ್ಲ. ನೀವು ಅಲ್ಲಿ ಹೋಗಿ ಸ್ಟೀಮ್ಗೆ ಹಾಕ್ಬಿಟ್ಟು 15 ನಿಮಿಷ ನೀವು ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡ್ ಬಂದ್ರೆ ನಿಮ್ ಬ್ರೇಕ್ಫಾಸ್ಟ್ ರೆಡಿ. ಓಕೆ, ಚಟ್ನಿ ಮಾಡ್ಕೊಳ್ಳಿ, ಸಾಂಬಾರ್ ಮಾಡ್ಕೋಬಹುದು, ಏನಾದ್ರು ಮಾಡ್ಕೋಬಹುದು. ಇಡ್ಲಿ ಮಾಡಿ ಅದ್ರಲ್ಲಿ ಉಪ್ಪಿಟ್ಟು ಮಾಡ್ಕೋಬಹುದು. ಇಡ್ಲಿ ಉಪ್ಪಿಟ್ಟು ಮಾಡ್ತಾರೆ. ಹೌದು, ನನ್ನ ಫೇವ್ರೇಟ್ ಅದು, ಇಡ್ಲಿ ಉಪ್ಪಿಟ್ಟು. ಸೊ ಈ ತರ ಎಲ್ಲ ಸಾಕಷ್ಟು ಡಿಶಸ್ ನ ಮಾಡ್ಕೊಂಡು ನಾವು ಹೆಲ್ತಿಯಾಗೂ ತಿನ್ಬೋದು, ಮನೆಯಲ್ಲೂ ತಿನ್ಬೋದು, ಅಂಡ್ ಖರ್ಚು ಕಡಿಮೆ ಆಗತ್ತೆ. ಸೊ ಈ ಬ್ರೇಕ್ಫಾಸ್ಟ್ ನ ಈಗ ನೀವು ಇಡ್ಲಿ ತಿಂದಿರ್ತೀರಾ. ಸೊ ಯೋರ್ ಸ್ಟಮಕ್ ಇಸ್ ಫುಲ್. ಓಕೆ, 2-3 ಅವರ್ಸ್ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಬ್ರೆಡ್ ತಿನ್ಕೊಂಡು ಹೋಗ್ತೀರಾ, ವಿತಿನ್ 1 ಅವರ್ ನಿಮ್ ಗ್ಲೂಕೋಸ್ ಲೆವೆಲ್ ಸ್ಟೆಬಿಲೈಸ್ ಆಗೋದಿಲ್ಲ, ಸ್ಪೈಕ್ ಆಗುತ್ತೆ. ಅಂಡ್ ಇನ್ನೂ ಏನೋ ಬೇಕಾಗುತ್ತೆ, ಹೊಟ್ಟೆ ಹಶು, ಆ ಥರ ಏನೋ ಹುಡುಕ್ತಾ ಹೋಗ್ತೀರಾ. ಆವಾಗ ಕಾಫಿ ಕುಡಿತೀರಾ, ಕಾಫಿ ಜೊತೆ 1-4-5 ಬಿಸ್ಕೆಟ್ ತಿಂತೀರಾ, ತಿರ್ಗಾ ಬರ್ತೀರಾ, ತಿರ್ಗಾ ಕಾಫಿ ಟ್ರಿಗರ್ಸ್ ಹಂಗರ್. ಓಕೆ, ಅದ್ರಲ್ಲಿ ಶುಗರು ಅಷ್ಟೇ ಇರುತ್ತೆ, ಹಂಗರ್ ಟ್ರಿಗರ್ ಮಾಡುತ್ತೆ. ತಿರ್ಗಾ ಹೋಗ್ತೀರಾ, ತಿರ್ಗಾ ತಿಂತೀರಾ, ಹೀಗೆ ಸೈಕಲ್. ಹೋಲ್ ವೀಟ್ ಬ್ರೆಡ್ ಒಳ್ಳೇದು ಅಂತಾರಲ್ವಾ? ಸೊ ಅದನ್ನ ಬ್ರೇಕ್ಫಾಸ್ಟ್ ತಗೋಬೋದಾ? ಇಲ್ಲ, ಎಲ್ಲ ಬ್ರೆಡ್ ಒಂದೇ. ಮೈದಾ ಹಾಕ್ತೆ ಹೋದ್ರೆ ಅವ್ರು ಬ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹೋಲ್ ವೀಟ್ ಬ್ರೆಡ್ ಏನಾದ್ರು ಮಾಡಿ ತಿನ್ನಂಗಿದ್ರೆ ಅದಕ್ಕೊಂದು ಗುಂಡ್ಕಲ್ ಬೇಕಾಗತ್ತೆ. ಒಂದು ಚಾಕು ಗುಂಡ್ಕಲ್ ಇಟ್ಕೊಂಡು ಚಂದಾಗಿ ಹೊಡ್ಕೊಂಡು ಒಂದ್ ಪೀಸ್ ಮೈದಾ ಮೆನ್ಷನ್ ಮಾಡಲ್ವಲ್ಲ, ಅದು ಬಟ್ ನೀವು ಒರಿಜಿನಲ್ ಹೋಲ್ ವೀಟ್ ಬ್ರೆಡ್ ತಿಂದ್ರೆ ನಿಮ್ ತುಂಬಾ ಗಟ್ಟಿ ಇರುತ್ತೆ, ರೊಟ್ಟಿ ತರ ಇರುತ್ತೆ ಅನ್ಸುತ್ತೆ, ತುಂಬಾ ಗಟ್ಟಿ ಕಲ್ ತರ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೂ ಆಗೋದಿಲ್ಲ.
ಸೊ ಕಲರ್ ಹಾಕಿನೂ ಮಾಡ್ತಾರೆ, ಹೋಲ್ ವೀಟ್ ಬ್ರೆಡ್ ಅಂತ ಹೇಳ್ಬಿಟ್ಟು ಕಲರ್ ಹಾಕಿನೂ ಮಾಡ್ತಾರೆ. ಸೊ ಬ್ರೆಡ್ ಮಾಡೋದಕ್ಕೆ ಲಾಟ್ಸ್ ಆಫ್ ರೆಸಿಪೀಸ್ ಇದೆ, ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನೀವು ಅದ್ರಲ್ಲಿ ಮೈದಾ ಇಲ್ಲದೆ ಹೋದ್ರೆ ನಾವು ಅವ್ರಿಗೆ ಮಾಡೋದೇ ಇಲ್ಲ. ಓಕೆ, ಈಗ ಹೋಮ್ ಮೇಡ್ ಬ್ರೆಡ್ ಅಂತ ಇನ್ನೊಂದು ಇರುತ್ತೆ, ಇಸಬ್ಗಾಲ್ ಇರುತ್ತಲ್ಲ, ಕಾನ್ಸ್ಟಿಪೇಷನ್ ಅದಾಗ ತಗೊಳ್ತಾರೆ, ಅದನ್ನು ಹಾಕಿ ಮಾಡ್ತಾರೆ. ಸೊ ನೀವು ಮನೇಲೂ ಬ್ರೆಡ್ ಮಾಡ್ಕೊಂಡು ತಿನ್ಬೋದು. ಓಕೆ, ನಿಮ್ಗೆ ಅಟ್ಲೀಸ್ಟ್ ಯು ನೋ ವಾಟ್ ಇಂಗ್ರೀಡಿಯೆಂಟ್ಸ್ ಹ್ಯಾವ್ ಗಾನ್, ಅದು ಮತ್ತೆ ಶೆಲ್ಫ್ ಲೈಫು ಎಲ್ಲ ಗೊತ್ತಿರುತ್ತೆ ನಿಮ್ಗೆ ಎಷ್ಟಿರುತ್ತೆ ಅಂತ. ಆ ಥರ ಬ್ರೆಡ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಬಟ್ ಅಫ್ಕೋರ್ಸ್ ಶ್ರಮ, ಎಲ್ಲದಕ್ಕೂ ಶ್ರಮ ಬೇಕು, ನಮ್ಮ ಕಡೆಯಿಂದ ಶ್ರಮ ಬೇಕಾಗುತ್ತೆ, ಎಫರ್ಟ್ ಬೇಕಾಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಬಟ್ ಡಿಟರ್ಮಿನೇಷನ್ ಇದ್ದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಎಸ್ ಮ್ಯಾಮ್, ಇನ್ ಕೆಲವರು ಓಟ್ಸ್ ತಿಂತಾರೆ ಅಥವಾ ಸೀರಿಯಲ್ಸ್ ಅಂತ ಬರುತ್ತೆ, ಸೊ ಅದು ಎಷ್ಟು ಯಾವ ಮಟ್ಟಿಗೆ ಹೆಲ್ದಿ ಅಂತ? ಓಟ್ಸು ಸ್ಟೀಲ್ ಕಟ್ ರೋಲ್ಡ್ ಓಟ್ಸ್ ಅಂತ ಸಿಗುತ್ತೆ, ಅದನ್ನ ತಗೊಂಡ್ ಬಂದು ಒಂಚೂರು ಫ್ರೈ ಮಾಡ್ಕೊಳ್ಳಿ, ಬಾಣ್ಲಿಲಿ ಹಾಕೊಂಡು ಫ್ರೈ ಮಾಡ್ಕೊಂಡು, ಓಟ್ಸ್ ಗೊತ್ತಲ್ಲ ಫ್ಲಾಟ್ ಆಗಿ ರೌಂಡ್ ಆಗಿರುತ್ತೆ, ಸೊ ಆ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಆವಾಗ ನಿಮ್ಗೆ ಜಲ್ದಿ ಏನೋ ಅಡುಗೆ ಮಾಡ್ಕೊಳಕ್ ಈಸಿ ಆಗುತ್ತೆ. ಓಕೆ, ಅಂಡ್ ಇಟ್ ಡೈಜೆಸ್ಟ್ ಬೆಟರ್ ಆಲ್ಸೋ. ಈಗ ನೀವು ರೆಡಿಮೇಡ್ ಇನ್ಸ್ಟೆಂಟ್ ಓಟ್ಸ್ ಸಿಗುತ್ತೆ, ಮಸಾಲಾ ಓಟ್ಸು, ಆ ಓಟ್ಸು, ಈ ಓಟ್ಸ್ ಅಂತ ಸಿಗುತ್ತೆ. ಪ್ಲೀಸ್ ಡೋಂಟ್ ಹ್ಯಾವ್ ಇಟ್. ಓಕೆ, ಅದು ನಿಮಗೆ ಒಳ್ಳೇದು ಅಲ್ವೇ ಅಲ್ಲ. ಯಾಕೆಂತ ಹೇಳಿದ್ರೆ ಅದು ಇನ್ಸ್ಟೆಂಟ್ ಫಾಸ್ಟ್ ಕುಕಿಂಗ್, ಅದು ನಿಮ್ ದೇಹಕ್ಕೆ ಒಳ್ಳೇದಲ್ಲ. ಓಕೆ, ಅದ್ರಲ್ಲಿ ಫೈಬರು ಇರೋದಿಲ್ಲ, ಅಂಡ್ ನಿಮ್ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ. ಈ ಡಯಾಬಿಟಿಸ್ ಇದ್ದವ್ರಿಗೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ ಅಂತಲ್ಲ, ಎಲ್ಲರಿಗೂ ಬ್ಲಡ್ ಶುಗರ್ ಲೆವೆಲ್ ಇರುತ್ತೆ, ಒಂದು ಬ್ಲಡ್ ಶುಗರ್ ಇರುತ್ತೆ, ಅದು ಸ್ಪೈಕ್ ಆಗಬಾರ್ದು, ಕಾನ್ಸ್ಟೆಂಟ್ ಸ್ಟೇಬಲ್ ಆಗಿರ್ಬೇಕು. ಓಕೆ, ಈಗ ಡಯಾಬಿಟಿಸ್ ಇದ್ದವ್ರಿಗೆ ಯಾವಾಗ್ಲೂ ಸ್ಪೈಕ್ ಅಲ್ಲೇ ಇರುತ್ತೆ ಆತರ. ಸೊ ಅದರಿಂದಾಗಿ ಈ ತರ ಓಟ್ಸ್ ಅನ್ನು ತಿನ್ನಕ್ ಹೋಗ್ಬೇಕು. ಇನ್ಸ್ಟೆಂಟ್ ಅಂತ ಇದನ್ನ ಮುಟ್ಟಕ್ಕೂ ಹೋಗ್ಬಾರ್ದು. ಎಸ್, ನೋ, ನಥಿಂಗ್ ಇನ್ಸ್ಟೆಂಟ್. ಓಕೆ, ಸೊ ಮ್ಯಾಮ್, ಇನ್ನು ಐಡಿಯಲ್ ಬ್ರೇಕ್ಫಾಸ್ಟ್ ತಗೊಂಡಿರ್ತಾರೆ, ನೀವು ಹೇಳಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಬಟ್ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಒಂದು ಲೈಟ್ ಆಗಿ ಕಾಫಿ ಟೀ ಕುಡ್ಕೊಳ್ಳೋಣ ಅನ್ನೋ ಅಭ್ಯಾಸ ಇರುತ್ತೆ ಕೆಲವರಿಗೆ. ಹೌದು. ಈಗ ಆ ಬ್ರೇಕ್ಫಾಸ್ಟ್ ಬೆನಿಫಿಟ್ಸ್ ಸಿಗುತ್ತಾ ಅಂತ ನಮ್ಗೆ ಈ ತರ ಕಾಫಿ ಟೀ ಕುಡಿದ್ರೆ? ಇಲ್ಲ, ಬೆನಿಫಿಟ್ಸ್ ಗಿಂತ ಮುಖ್ಯವಾಗಿ ಫಾಸ್ಟ್ ಬ್ರೇಕ್ ಮಾಡ್ತಿದ್ದೀರಾ. ನೀವು ಫಾಸ್ಟ್ ಬ್ರೇಕ್ ಮಾಡಿದಾಗ ಫಸ್ಟ್ ಥಿಂಗ್ ದಟ್ ಶುಡ್ ಗೋ ಇನ್ ಟು ಯುವರ್ ಬಾಡಿ ಇಸ್ ವಾಟರ್. ಸೊ ಪ್ರತಿ ಒಂದು ಸೆಲ್ಲು ನಮ್ಮ ದೇಹದಲ್ಲಿ ವಾಟರ್ ಅಂಶನೇ ಜಾಸ್ತಿ ಇರೋದು. ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ. ಆ ಪ್ರತಿ ಒಂದು ಸೆಲ್ಲು ಕಾಯ್ತಿರುತ್ತೆ ಫಾರ್ ವಾಟರ್. ನಾವು ಎದ್ದಿದ ತಕ್ಷಣ ಫಸ್ಟ್ ಕುಡಿಬೇಕಾಗಿರೋದು ನೀರು. ನೀರಾಗಿದ ತಕ್ಷಣ ಫಾಸ್ಟ್ನ ಬ್ರೇಕ್ ಮಾಡೋದಕ್ಕೆ ನಟ್ಸ್ ತಗೋಬೇಕು. ಈಗ ರಾತ್ರಿನೇ ನೀವು ಬಾದಾಮಿ ಎಲ್ಲ ಸೋಕ್ ಮಾಡಿ ಇಟ್ಬಿಡಿ. ಓಕೆ, ಸೋಕ್ ಮಾಡಿ ಇಟ್ಟು ಬೆಳಗ್ಗೆನೆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋದು. ವಾಲ್ನಟ್ಟು, ಬಾದಾಮಿ ತಿನ್ಬೋದು, ಪೀನಟ್ಸು ತಿನ್ಬೋದು, ಮತ್ತೆ ಮೆಂತ್ಯ ಕಾಳು ಹಾಕೊಳ್ಳಿ. ಮೆಂತ್ಯ ಕಾಳು ಒಳ್ಳೇದು, ಇದು ಹೇರ್ಗೆ, ಸ್ಕಿನ್ಗೆ ಎಲ್ಲ ಒಳ್ಳೇದು, ಡೈಜೆಷನ್ಗೆ ಒಳ್ಳೇದು. ಸೊ ಇದನ್ನೆಲ್ಲ ತಿಂದು ಆಮೇಲೆ ಕಾಫಿ ಕುಡಿದು ಬೇಕಾದ್ರೆ ಅಭ್ಯಾಸ ಇದ್ರೆ, ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್ ಎನಿವೇಸ್, ಆ ಹ್ಯಾಬಿಟ್ ಇದ್ರೆ ಕುಡಿದು ಮತ್ತೆ ಬ್ರೇಕ್ಫಾಸ್ಟ್. ಓಕೆ, ಬಟ್ ತಿರ್ಗಾ ಅವ್ರು ಬ್ರೇಕ್ಫಾಸ್ಟ್ ಆದ್ಮೇಲೂ ಒಂದು ಕಾಫಿ ಕುಡಿತಾರೆ. ಹಾಗೆ ಒಂದು ಕಾಫಿ, ಈಗ ಬಂದವ್ರ ಜೊತೆ ಒಂದು ಕಾಫಿ, ಹೋದವ್ರ ಜೊತೆ ಒಂದು ಕಾಫಿ, ಒಂದು 5-6 ಕಪ್ ಕಾಫಿ ಮುಗ್ದೋಗ್ಬಿಟ್ಟಿರುತ್ತೆ. ತಲೆ ನೋವ್ತಿದ್ರೆ ಕಾಫಿ, ತಲೆ ಓಡದೆ ಇದ್ರೆ ಕಾಫಿ, ಸುಸ್ತಾಗ್ತಿದ್ರೆ ಕಾಫಿ, ಬೇಜಾರಾಗ್ತಿದ್ರೆ ಕಾಫಿ, ಮಳೆ ಬಂದ್ರೆ ಕಾಫಿ. ಈ ಕಾಫಿ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡೋಣ. ಮ್ಯಾಮ್, ಹಾಗೇನೆ ಈಗ ಕಾಫಿ ಟೀ ಬದಲು ಕೆಲವರು ಫಿಟ್ನೆಸ್ ಕಾನ್ಶಿಯಸ್ ಆಗಿರೋರು ಡಿಟಾಕ್ಸ್ ಜ್ಯೂಸ್ ಅಂತ ಕುಡಿತಾರೆ. ಇದು ನೆಸೆಸಿಟಿ ಇದೆಯಾ ಅಥವಾ ಡೈರೆಕ್ಟ್ ಆಗಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ಬೋದಾ ಅಂತ? ಓಕೆ, ಡಿಟಾಕ್ಸ್ ಜ್ಯೂಸ್ ತಗೋಬಹುದು. ಸಾಕಷ್ಟು ABC ಜ್ಯೂಸ್ ಇದೆ, ಮತ್ತೆ ಇದು ಕ್ಯೂಕಂಬರ್ ಜ್ಯೂಸ್ ಇದೆ, ಮತ್ತೆ ಆಗಲ್ಕಾಯಿ ಜ್ಯೂಸ್ ಕುಡಿತಾರೆ. ಇದು ನೀವೇ ಮಾಡ್ಕೊಂಡು ಕುಡೀರಿ, ಯಾರೋ ಮಾರ್ತಿದ್ರೆ ಅಲ್ಲಿ ಹೋಗಿ ತಗೊಳ್ಬೇಡಿ. ಯಾಕಂತ ಅಗೇನ್ ಹೈಜೀನು ಮತ್ತೆ ಕ್ವಾಲಿಟಿ ಆಫ್ ದ ವೆಜಿಟೇಬಲ್ಸ್ ಅದೆಲ್ಲ ಕ್ವೆಶನಬಲ್ ಆಗುತ್ತೆ. ಮತ್ತೆ ಎಷ್ಟೊತ್ತು ಮಾಡಿಟ್ಟಿರ್ತಾರೋ ಏನೋ, ನೀವು 20 ಮಿನಿಟ್ಸ್ ಮಾಡಾದ್ಮೇಲೆ ಕುಡಿದ್ರೆ ಅದು ಯೂಸೇ ಇಲ್ಲ. ಹೌದು, ನಾನು ಕೇಳಿದ್ದೇನೆ, ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಡಿಟಾಕ್ಸ್ ಆಕ್ಸಿಡೈಸ್ ಆಗ್ಬಿಡುತ್ತೆ. ಅದು ಆಕ್ಸಿಡೈಸ್ ಆಗೋದ್ರಿಂದ ಯೂಸ್ ಡ್ರಿಂಕಿಂಗ್ ದಟ್ ಥಿಂಗ್. ಸೊ ನೀವು ಮನೇಲೆ ಮಾಡ್ಕೊಳ್ಳಿ, ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಮಿಕ್ಸಿನೇ ಸಾಕೋದಕ್ಕೆ, ಜ್ಯೂಸರು ಬೇಡ ನಿಮ್ಗೆ. ಸೊ ಎಲ್ಲ ಕಟ್ ಮಾಡಿ ನಿಮ್ಗೆ ಏನೇನ್ ಬೇಕು ಎಲ್ಲ ತರಕಾರಿ ಹಾಕಿ ಮಿಕ್ಸಿಗೆ ಒಂದ್ ರೌಂಡ್ ಹೊಡೆದು ಸೋದಿಸೋದ್ರಲ್ಲಿ ಸೋದಿಸ್ಬಿಟ್ಟು ಇನ್ನೊಂದ್ ಸೆಕೆಂಡ್ ಟೈಮ್ ರನ್ ಮಾಡ್ಬೇಕು. ಓಕೆ, ಇಲ್ಲ ಪೌಷ್ಟಿಕಾಂಶ ಬರೋದಿಲ್ಲ, ರನ್ ಮಾಡಿ ಕುಡಿಯೋದು. ಇವನ್ನ ಪಲ್ಪ್ ನ ಕೂಡ ನಾವು ಅಷ್ಟು ಫೈಬರ್ ಹೋಯ್ತು, ಅಷ್ಟು ಫೈಬರ್ ಹೊರಟೋಯ್ತು. ಓಕೆ, ಸೊ ಅದೇ ಹೇಳಕ್ ಬರ್ತಿದ್ದೆ ನಾನು, ಅಷ್ಟು ಫೈಬರ್ ವೇಸ್ಟ್ ಆಗುತ್ತೆ. ಅದರಿಂದಾಗಿ ಫಸ್ಟ್ ಚಾಯ್ಸ್ ತಿನ್ನೋದಿರ್ಬೇಕು. ಓಕೆ, ಹೊಟ್ಟೆನೂ ತುಂಬ್ದಂಗಿರುತ್ತೆ, ನಿಮ್ಗೆ ಫೈಬರು ಬರುತ್ತೆ, ಅಂಡ್ ಅದರಲ್ಲಿರುವ ಪೌಷ್ಟಿಕಾಂಶನೂ ಬರುತ್ತೆ. ಓಕೆ, ನಿಮ್ಗೆ ಆಗೋದಿಲ್ಲ ಅಷ್ಟೊಂದು ತಿನ್ನಕ್ಕೆ ಅಂತ ಹೇಳಿದ್ರೆ ಜ್ಯೂಸ್ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ಈ ಇದು ಗೊತ್ತಿರಲ್ಲ, ಅವ್ರಿಗೆ ಆಕ್ಚುಲಿ ಗೊತ್ತಿರಲ್ಲ. ಟೊಮ್ಯಾಟೊ, ಸೌತೆಕಾಯಿ, ಓಕೆ, ಇದೆಲ್ಲ ಬ್ಲೋಟಿಂಗ್ ಕೊಡುತ್ತೆ, ಡೈಜೆಸ್ಟ್ ಆಗೋದಿಲ್ಲ ಹೊಟ್ಟೆಯಲ್ಲಿ. ಎಂಪ್ಟಿ ಸ್ಟಮಕ್ ತಿಂದ್ರೆ ಯಾವಾಗ ತಿಂದ್ರೂ ಡೈಜೆಸ್ಟ್ ಆಗೋದಿಲ್ಲ. ಓಕೆ, ಎಸ್ಪೆಷಲಿ ಮೆನೋಪಾಸ್ ಆದ್ಮೇಲಂತೂ ಒಂಥರ ಫುಡ್ ಇಂಟಾಲರೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನ ಬೇರೆ ತರಕಾರಿ ಅಂತ ಹೇಳಿದ್ರೆ ದಪ್ಪಮೆಣಸಿಕಾಯಿ, ಅಫ್ಕೋರ್ಸ್ ಜ್ಯೂಸ್ ಹಾಕೋದಿಲ್ಲ, ಕ್ಯಾಪ್ಸಿಕಮ್, ಮತ್ತೆ ಬದನೆಕಾಯಿ, ಆನಿಯನ್, ಓಕೆ, ಈರುಳ್ಳಿ, ಬೆಳ್ಳುಳ್ಳಿ,
ಇದೆಲ್ಲನೂ ಗ್ಯಾಸ್ ಕೊಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬ್ಲೋಟಿಂಗ್, ದೊಡ್ಡದಾಗಿ ಬ್ಲೋಟಿಂಗ್ ಬರುತ್ತೆ. ಅವ್ರು ಅನ್ಕೊಂಡಿರಲ್ಲ ಈ ಆಹಾರದಿಂದ ನನ್ಗೆ ಬರ್ತದೆ ಅಂತ. ಓಕೆ, ಹೆಲ್ದಿ ಅಂತ ತಿನ್ಬಿಟ್ಟಿರ್ತಾರೆ. ಬಟ್ ನೀವೊಂದು ಎಲಿಮಿನೇಷನ್ ಡಯಟ್ ಮಾಡಿ ನೋಡಿ, ಅಕಸ್ಮಾತ್ ನಿಮ್ಗೆ ಅದು ಹೊಟ್ಟೆ ಊತ ಕೊಡ್ತಿದ್ರೆ, ಬಟ್ ಅಫ್ಕೋರ್ಸ್ ಅವ್ರಿಗೆ ಫ್ಯಾಟ್, ಅದು ಗ್ಯಾಸ್ ಇಂದ ಬರ್ತಿರೋದ, ತರಕಾರಿಯಿಂದ ಏನೋ ಫುಡ್ ಇನ್ಫ್ಲಮೇಷನ್ ಇಂದ ಬರ್ತಿರೋದಂತ ಗೊತ್ತಿರಲ್ಲ ಅವ್ರಿಗೆ. ಸೊ ಬಿಕಾಸ್ ವಿ ವೇರ್ ಟಾಕಿಂಗ್, ಐ ಥಾಟ್ ಐ ಮಸ್ಟ್ ಟೆಲ್ ದೆಮ್ ಅಂತ. ಎಲಿಮಿನೇಷನ್ ಡಯಟ್ ಮಾಡಿ ನೋಡಿ. ಓಕೆ, ಅದನ್ನ ಬಿಟ್ಟು ನೋಡಿ, ಒಂದ್ 10 ದಿವಸ ಬಿಟ್ಟು ನೋಡಿ. ಒಂದೊಂದು ಐಟಮೇ ಬಿಡ್ಬೇಕು, ಎಲ್ಲ ಜೊತೆಗೆ ಬಿಟ್ಬಿಡ್ಬಾರ್ದು. ಒಂದೊಂದು ಐಟಮೇ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅವ್ರು ಯಾವ್ದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಸೊ ಅದನ್ನ ಬಿಟ್ರೆ ಪ್ರಾಬಬ್ಲಿ ಗೊತ್ತಾಗುತ್ತೆ. ಕೆಲವರಿಗೆ ಸಣ್ಣ ಆಗ್ಬೇಕು ಅಂತ ಸೌತೆಕಾಯಿ ತಿನ್ನೋ ಅಭ್ಯಾಸ ಇರುತ್ತೆ, ಸ್ನಾಕ್ ರಿಪ್ಲೇಸ್ ಮಾಡ್ಬಿಟ್ಟು ಅದನ್ನ ತಿಂತಾರೆ. ಹೌದು. ಮತ್ತೆ ಆಪಲ್ ಸಹ ಹೈ ಫೈಬರ್, ಹೈ ಸ್ವೀಟ್, ಅದ್ ತಿಂದ್ರೂ ಬ್ಲೋಟಿಂಗ್ ಬರುತ್ತೆ. ಓಕೆ, ಎಲ್ಲರಿಗೂ ಅಂತ ಅಲ್ಲ, ಕೆಲವ್ರಿಗೆ ಆಗೋದಿಲ್ಲ ಡೈಜೆಸ್ಟ್. ಸೊ ನೋಡ್ಕೊಳ್ಳಿ, ಡಿಪೆಂಡ್ಸ್ ಆನ್ ದ ಬಾಡಿ ಟೈಪ್. ಸೊ ಈಗ ಜ್ಯೂಸ್ ಮಾಡ್ಕೊಂಡಾಗ ನೀವು ಅದನ್ನ ಎಲಿಮಿನೇಟ್ ಮಾಡಿ ಜ್ಯೂಸ್ ಮಾಡ್ಕೋಬಹುದು. ನನ್ ಫೇವ್ರೇಟ್ ಅಂತ ಹೇಳಿದ್ರೆ ಸೋರೆಕಾಯಿ ಜ್ಯೂಸ್. ಓಕೆ, ಸೋರೆಕಾಯಲ್ಲಿ ಸಾಕಷ್ಟು ದೊಡ್ಡ ಇದಿದೆ, ಪಾಯ್ಸನಿಂಗ್ ಆಗುತ್ತೆ, ಮತ್ತೆ ಹಾಸ್ಪಿಟಲೈಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ, ಅನಾಹುತ ಆಗುತ್ತೆ ಅಂತ ಸಾಕಷ್ಟು ಯೂಟ್ಯೂಬ್ ಅಲ್ಲೂ ನೋಡಿರ್ತೀರಾ, ನೀವು ಗೂಗಲ್ ಅಲ್ಲೂ ನೋಡಿರ್ತೀರಾ. ಕೆಲವರು ರಬ್ ಮಾಡ್ಬಿಟ್ಟು ಅದ್ರದ್ದು ತೆಗೆದ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ನಾನೀಗಂತೂ ಆಮ್ಲ, ಇದು ದಪ್ಪನೆಲ್ಲಿಕಾಯಿ, ಸೊ ಅದು ಸೀಸನ್ ಇದ್ದಾಗ ನಾನು ಹಾಕೊಳ್ತೀನಿ. ಅದು 2-3 ಹಾಕಿ ಜ್ಯೂಸ್ ಮಾಡ್ತೀವಿ. ಅದು ಆವಾಗ ನಿಂಬೆಹಣ್ಣು ಹಾಕೋದಿಲ್ಲ, ಇಲ್ದಿದ್ರೆ ಜ್ಯೂಸ್ಗೆ ನಿಂಬೆಹಣ್ಣು ಹಾಕ್ತೀರಿ. ಸೊ ಇಟ್ ಇಸ್ ಗುಡ್. ಒಂದು ಡಿಟಾಕ್ಸ್ ಜ್ಯೂಸ್ ಕುಡಿದು, ಡಿಟಾಕ್ಸ್ ಅಂತ ಏನಿಲ್ಲ, ಒಳ್ಳೆ ಜ್ಯೂಸ್ ಅಂತ ಕುಡಿದು ಆಮೇಲೆ ಆಹಾರ ಸೇವಿಸೋದು ಒಳ್ಳೇದು. ಈಗ ಟೆಟ್ರಾ ಪ್ಯಾಕ್ ತಂದ್ಬಿಟ್ಟು ನೀವು ಆರೆಂಜ್ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ತಿಂತೀರ ಅಂತ ಹೇಳಿದ್ರೆ ನಿಮ್ ಬ್ರೇಕ್ಫಾಸ್ಟ್ ವ್ಯಾಲ್ಯೂನೇ ಹೊರಟೋಯ್ತು. ಓಕೆ, ಆ ಟೆಟ್ರಾ ಪ್ಯಾಕ್ ಅಲ್ಲಿ ಮಾಡಿರೋ ಯಾವ ಪದಾರ್ಥನೂ ಮುಟ್ಟಕ್ ಹೋಗ್ಬೇಡಿ ನೀವು. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ. ನಾವೇ ನೋಡಿರ್ಬೇಕು. ಒಂದು ಆರೆಂಜ್ ಜ್ಯೂಸು ಸ್ಕ್ವೀಸ್ ಮಾಡ್ಬಿಟ್ಟು ಅಲ್ಲಿಟ್ರೆ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಕುಡಿದ್ರೆ ಅದು ಕಹಿ ಅಂದ್ರೆ ಕಹಿ. ಓಕೆ, ಸೊ ನಾನು ಅಷ್ಟೇ ಹೇಳ್ತಿದ್ದೆ, ನೀವು ಜ್ಯೂಸ್ ಮಾಡಿದ ತಕ್ಷಣ 20 ನಿಮಿಷದೊಳಗಡೆ ಸೇವಿಸಬೇಕಾಗತ್ತೆ. ಹಾಗೆ ಇಟ್ಟಿರ್ಬೇಡಿ, ಯಾಕಂದ್ರೆ ಆಕ್ಸಿಡೈಸ್ ಆಗಿ ಅದು ನಿಮ್ಗೆ ಉಪಯೋಗ ಆಗೋದಿಲ್ಲ. ಹೌದು ಮ್ಯಾಮ್, ಇನ್ನು ಈ ಐಡಿಯಲ್ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡಿದ್ವಿ, ಜ್ಯೂಸ್ ಬಗ್ಗೆ ಮಾತಾಡಿದ್ವಿ. ಸೊ ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಬ್ರೇಕ್ಫಾಸ್ಟ್? ಎಸ್, ಸೊ ಇದು ಒಳ್ಳೆ ಕ್ವೆಶ್ಚನ್. ಮತ್ತೆ ನೀವು 8:30 ಮುಗಿಸ್ಬಿಡಿ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಲಂಚ್ ಟೈಮ್ ವಿಲ್ ಬಿ 1 o'clock, ಡಿನ್ನರ್ ಟೈಮ್ ವಿಲ್ ಬಿ 6:30, 7 ಮ್ಯಾಕ್ಸ್. ಇದನ್ನ ಫಾಲೋ ಮಾಡಿದ್ರೆ ಆ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಟೋಮ್ಯಾಟಿಕ್ಲಿ ಬಯೋಲಾಜಿಕಲ್ ಕ್ಲಾಕ್ ವಿಲ್ ಇಂಟಿಮೇಟ್. ಓಕೆ, ನಿಮ್ ಬ್ರೇಕ್ಫಾಸ್ಟ್ ಟೈಮ್ ತಿನ್ನಿ, ಲಂಚ್ ಟೈಮ್ ತಿನ್ನಿ. ನಾನು ತುಂಬಾ ಜನ ನೋಡಿದ್ದೀನಿ 11 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ, 4 ಗಂಟೆಗೆ ಲಂಚ್, 10 ಗಂಟೆಗೆ ಡಿನ್ನರ್. ಸೊ ದಟ್ ಈಸ್ ನಾಟ್ ದ ರೈಟ್ ಟೈಮ್. ಓಕೆ, ನಾವು ಡಿನ್ನರು 6 ಗಂಟೆ, 6:30, 7 ಗಂಟೆ ಒಳಗಡೆ ಸೇವಿಸಿದ್ರೆ 2 hours ಮೊದಲು ತಿಂದಿದ್ರೆ ಅದು ಡೈಜೆಸ್ಟ್ ಆಗ್ಬಿಟ್ಟಿರುತ್ತೆ. ನಾವು ಮಲ್ಕೊಳ್ಳೋ ಟೈಮ್ನಲ್ಲಿ ಡೈಜೆಸ್ಟ್ ಆಗ್ಬಿಟ್ಟಿರ್ಬೇಕು. ಅದು ಮ್ಯಾಕ್ಸ್ 10 o'clock ಮಲ್ಕೋಬೇಕು. ಸೊ ಆ ರುಟೀನ್ನ ಬಿಲ್ಡ್ ಮಾಡ್ಕೊಳ್ಳಿ. 8:30, 9ಗೆ ಸೇವಿಸ್ಲೇಬೇಕು ಬ್ರೇಕ್ಫಾಸ್ಟ್. ನೀವೇನಾದರೂ 10 ಗಂಟೆ ಕ್ಲಾಸು ವರ್ಕೌಟ್ಗೆ, ಇಲ್ಲ 11 o'clock ಕ್ಲಾಸು ಇದೆ ಅಂತ ಹೇಳಿದ್ರೆ 2 hours ಮೊದಲೇ ತಿಂದ್ಬಿಟ್ಟಿರ್ಬೇಕು ನೀವು. ಸೊ ನಾವು ವರ್ಕೌಟ್ಗೆ ಹೋಗೋಕ್ ಮೊದಲು ಬ್ರೇಕ್ಫಾಸ್ಟ್ ಡೈಜೆಸ್ಟ್ ಆಗ್ಬಿಟ್ಟಿರ್ಬೇಕು. ಇಲ್ಲ ಈಗ ಅರ್ಲಿ ಮಾರ್ನಿಂಗ್ ವರ್ಕೌಟ್ ಹೋಗ್ತಾರಲ್ಲ, ಸೊ ಅವರು ಏನಾದ್ರು ತಿನ್ಬಿಟ್ಟು ಹೋಗ್ಬೇಕಾ? ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಬ್ರೇಕ್ಫಾಸ್ಟ್ ಆರ್ ವಾಟ್? ಇಲ್ಲ, ನಾನು ಹೇಳಿದ್ನಲ್ಲ, ನಟ್ಸ್ ಇರುತ್ತೆ ಅಂತ, ವಾಟರ್ ಕುಡಿದಿರ್ತಾರೆ. ಫ್ರೆಶ್ ಲೈಮ್ ವಾಟರ್ ಬಗ್ಗೆನೂ ಮಾಡಿದ್ದೆ ನಾನು ಎಪಿಸೋಡು. ಸೊ ಅದನ್ನ ತಗೊಳ್ಳಿ ಅಂಡ್ ನಟ್ಸ್ ತಿನ್ನಿ, ವಾಕಿಂಗ್ ಹೋಗಿ, ಇಲ್ಲ ವರ್ಕೌಟ್ಗೆ ಹೋಗಿ. ಮ್ಯಾಮ್, ಈಗೀಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ತುಂಬಾ ಟ್ರೆಂಡ್ ಆಗ್ತಿದೆ. ಸೊ ಅಂದ್ರೆ 8 hours ವಿಂಡೋದಲ್ಲಿ ತಿನ್ಬೇಕು ಅಂತ, ಹಾಗಂತ ಕೆಲವರು ತುಂಬಾ ಲೇಟ್ ಆಗಿ ಬ್ರೇಕ್ಫಾಸ್ಟ್ ತಗೊಳ್ಳೋದು, ಈ ತರ ಎಲ್ಲ ಮಾಡ್ತಾರೆ. ಇದರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೆನಿಫಿಟ್ಸ್ ಸಿಗುತ್ತಾ ಹೇಗೆ ಅಂತ? ಓಕೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಂದಾಗ ಇಟ್ಸ್ ಅ ಟಾಪಿಕ್ ಬೈ ಇಟ್ ಸೆಲ್ಫ್. ನೀವು ಸ್ವಂತವಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಶುರು ಮಾಡ್ಕೋಬೇಡಿ, ಗೈಡೆನ್ಸ್ ಬೇಕು ಅದಕ್ಕೆ. ಅಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಟಿಂಗ್ ವಿಂಡೋದಲ್ಲಿ ಸಿಕ್ಕಾಪಟ್ಟೆ ಏನ್ ಬೇಕಾದ್ರೂ ತಿನ್ಬೋದು ಅಂತ ಹೇಳ್ಬಿಟ್ಟು ತಿನ್ಬಿಡ್ತಿದ್ದಾರೆ ಜನ. ಅದರಿಂದಾಗಿ ಅನಾರೋಗ್ಯತೆನೂ ಕಾಣಿಸ್ಕೊಳ್ಳುತ್ತೆ, ವೇಟ್ ಲಾಸ್ ಅಂತೂ ಖಂಡಿತ ಕಾಣಿಸ್ಕೊಳ್ಳೋದಿಲ್ಲ. ಓಕೆ, ಇಂಟರ್ಮಿಟೆಂಟ್ ಫಾಸ್ಟಿಂಗು ದ ಫಾಸ್ಟ್ ಶುಡ್ ಬಿ broken by nuts. Okay, so you're usually 8 ಗಂಟೆಗೆ ಸೇವಿಸಿದ್ರೆ the next window will be 11 o'clock or 12 o'clock ಏನೋ ಬರುತ್ತೆ ಅದು. ಸೊ ಐ ಆಕ್ಚುಲಿ ಫೀಲ್ ಇಟ್ಸ್ ನಾಟ್ ಅ ಗ್ರೇಟ್ ವಿಂಡೋ. ಓಕೆ, ನಾನು ಹೇಳಿರೋ ವಿಂಡೋನೇ ಬೆಸ್ಟ್. ಯಾಕಂತ ಹೇಳಿದ್ರೆ 6 o'clock ಮ್ಯಾಕ್ಸಿಮಮ್ ತಿಂದ್ಬಿಟ್ರೆ ನೀವು ನೆಕ್ಸ್ಟ್ 8 o'clock ತಿಂದ್ರೆ ನ್ಯಾಚುರಲ್ ಆಟೋಮ್ಯಾಟಿಕ್ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಂಡೋ ಸಿಕ್ಬಿಡುತ್ತೆ. 14 hours ಏನೋ ಸಿಗುತ್ತೆ. ಸೊ ದಟ್ ಇಸ್ ದ ಬೆಸ್ಟ್ ಐಡಿಯಲ್ ವೇ ಟು ಡೂ. ಇದು ಬೇರೆ ತರ ಮಾಡಕ್ ಹೋದ್ರೆ ಒಂಥರ ಮಜುಗರ. ನಿಮ್ಗೆ ಯಾರಾದ್ರೂ ಬ್ರೇಕ್ಫಾಸ್ಟ್ ಕರೆದಿರ್ತಾರೆ ಅಂತ ಅನ್ಕೊಳ್ಳಿ, ಇಲ್ಲ ಫಂಕ್ಷನ್ಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ, ಇಲ್ಲ ನಾನು ತಿನ್ನಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ, ನಾನು 11 ಗಂಟೆಗೆ ತಿನ್ನೋದು. ಸೊ ಆ ತರ ಇರೋ ಇದು ಸಿಚುವೇಶನ್ ಬರೋದಿಲ್ಲ. ಸೊ ಬೆಸ್ಟ್ 6 o'clock ತಿನ್ನಿ. ಅರ್ಲಿ ಡಿನ್ನರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮೀಲ್ ವಿಲ್ ಬಿ 8 o'clock. ಸೊ ಆಟೋಮ್ಯಾಟಿಕ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಿಮ್ಗೆ ಯಾವ ತರನೂ ಎಫೆಕ್ಟ್ ಆಗೋದಿಲ್ಲ. ಸೊ ಇದಕ್ಕೇನು ಗೈಡೆನ್ಸ್ ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಇದನ್ನೇ ಮಾಡ್ಕೊಂಡು ಹೋಗ್ಬೋದು. ಬಟ್
ಕ್ಲೋಸಿಂಗ್ ವಿಲ್ ಬಿ ಪ್ರೋಟೀನ್ ಇರಬೇಕು. ಹಾ. ಫಾಸ್ಟ್ ಕ್ಲೋಸ್ ಮಾಡಿದಾಗ ಪ್ರೋಟೀನ್ ಇರಬೇಕು, ಫಾಸ್ಟ್ ಓಪನ್ ಮಾಡಿದಾಗ ನಟ್ಸ್ ಇರಬೇಕು. ಫೈನ್ ಮ್ಯಾಮ್. ಸೊ ಒಂದು ಐಡಿಯಲ್ ಬ್ರೇಕ್ಫಾಸ್ಟ್ ಹಾಗೇನೆ ಐಡಿಯಲ್ ಟೈಮ್ ಎಲ್ಲವನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವಿಸ್ತಾರ ನ್ಯೂಸ್, ನಿಖರ ಜನಪರ.